ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಬಿ ಎಸ್ ನರ್ಸಿಂಗ್ ಸ್ಟೂಡೆಂಟಿಗೆ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಓಕೆ, ಭಾಳಷ್ಟು ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ, ಸಾಕಾಗಿಬಿಟ್ಟಿದೆ. ಅದರಲ್ಲೂ ಕೂಡ ಎಸ್ಪೆಷಲಿ ಅಂತಂದರೆ ಅಕ್ಸೆಪ್ಟ್ ಯಾರಂತಂದರೆ 6th ಸೆಮ್ ಸ್ಟೂಡೆಂಟ್ ಬಿಟ್ಟರೆ ರಿಮೈನಿಂಗ್ ಎಲ್ಲ ಹುಡುಗರು ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್. ಯಾಕೆ 6th ಸೆಮ್ ಮೆನ್ಷನ್ ಮಾಡಿಲ್ಲ ಅಂತಂದರೆ ಅವರು ನಿನ್ನೆ ತಾನೇ ಎಕ್ಸಾಮ್ ಮುಗಿಸ್ಕೊಂಡಿದ್ದಾರೆ. ಇವತ್ತು ಇವತ್ತು MSN ಎಕ್ಸಾಮು ಸಪ್ಲಿಮೆಂಟ್ರಿ ಇತ್ತು, ಎಲ್ಲರೂ ಕೂಡ ಗೊತ್ತಿದೆ. ಇವತ್ತಿಗೆ ನಮ್ಮ ಬಿ ಎಸ್ ನರ್ಸಿಂಗ್ ಸಂಬಂಧಪಟ್ಟಾಗೆ ಎಲ್ಲ ಥಿಯರಿ ಎಕ್ಸಾಮಿನೇಷನ್ ಕಂಪ್ಲೀಟ್ ಆದವು. ಓಕೆ, ಮತ್ತೇನಾದರೂ ಅಪ್ಡೇಟ್ ಬಂತಾ? ಸೊ ಇವನ್ ಯೂನಿವರ್ಸಿಟಿ ಅವರು ನಾ ಹೇಳಿದಾಗೆ ಕಾಲೇಜ್ ಲೆವೆಲು ಕೂಡ ಮಾಡ್ತಾರೆ, ಕಾಲೇಜ್ ಲೆವೆಲ್ ಒಳಗೆ ಏನು ಮಾಡ್ತಾರೆ ಸರ್ಕಲ್ ಬಿಡ್ತಾರೆ. ಸೊ ಹಂಗಾಗಿ ಕೆಲವೊಂದು ಕಡೆ ಕೇಳ್ತಾ ಇದ್ದಾರೆ 15ನೇ ತಾರೀಕು ಮೇಲೆ ನಡೀತಾ ಇದೆ ಬ್ರದರ್, ಅಲ್ಲಿ ಇಲ್ಲಿ ಕಡೆ. ಸುಮ್ಮನೆ ಏನಪ್ಪ ಅಂದ್ರೆ ನಾವೇನು ಮಾಡೋದು, ಜಸ್ಟ್ ಅಸ್ಯೂಮ್ಷನ್ ಮಾಡ್ಬೋದು ಹೊರತು ಅಫಿಷಿಯಲ್ ಆಗಿ 15 ಹಿಂಗೆ ಅಂತ ಏನೂ ಕೂಡ ಮೆನ್ಷನ್ ಮಾಡಿಲ್ಲ. ಸೊ ನಿಮಗೆ ಕಾಲೇಜವರೇ ಇನ್ಫಾರ್ಮ್ ಮಾಡ್ತಾರೆ. ನಾನು ಯಾವಾಗ ವೀಡಿಯೋ ಆದರೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟಾಗಿ ಹೇಳ್ತೀನಿ, ನಿಮ್ಮ ಕಾಲೇಜವರು ಇನ್ಫಾರ್ಮ್ ಮಾಡ್ತಾರೆ. ಓಕೆ, ಬಟ್ ಸ್ಟಾರ್ಟಿಂಗ್ ಡೇಟ್ ಹೇಳಿ ಬ್ರದರ್ ಅಂತಂದರೆ ನಿಮಗೆ ಇವಾಗ ಎಲ್ಲರೂ ಕೂಡ ಮುಗೀತು, ಥಿಯರಿ ಎಕ್ಸಾಮ್ನೇ ಮುಗೀತು ಅಂತಂದರೆ ನೆಕ್ಸ್ಟ್ ಡೇನಿಂದನೇ ಸ್ಟಾರ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಯಾವ ಬೇಕಾದ್ರೂ ಮಾಡ್ಕೋಬೋದು. ಮೀನ್ಸು ಥಿಯರಿ ಎಕ್ಸಾಮ್ ಇವತ್ತು ಕಂಪ್ಲೀಟ್ ಆಯ್ತಂದರೆ ಮಂಡ್ಯ ನೋಡ್ಸು ಅಂದರೆ ಮಂಡ್ಯ ಅಂತೂ ಮಾಡ್ಲಿಕ್ಕೆ ಆಗಲ್ಲ ಬಿಡಿ, ಬಟ್ ಮುಂಚೆನೇ ಯಾರಾದರೂ ಇಂಟಿಮೇಟ್ ಮಾಡಿತ್ತಂದರೆ ಮಂಡ್ಯನೂ ಕೂಡ ಮಾಡ್ಬೋದು. ಓಕೆ, ಅಂದರೆ ಈಗ 3-4 ದಿನದಿಂದಗಡೆ 9ಕ್ಕೆ ಮುಗಿತಂತ ಕಾಲೇಜ್ನವ್ರಿಗೆ ಗೊತ್ತಿದ್ದು ತಮಗೆ ಹಾಸ್ಪಿಟಲ್ ಸಿಗೋದಿಲ್ಲ, ಇಂಟರ್ನಲ್ ಎಕ್ಸ್ಟರ್ನಲ್ ಆನ್ ಟೈಮ್ ಸಿಗ್ತಾ ಇದ್ದಾರೆ. ಮಂಡ್ಯನೂ ಕೂಡ ಕೆಲವೊಂದು ಟೈಮ್ ನಡಿಬೋದು. ಯಾಕಂತಂದರೆ ಇವತ್ತಿನೂ ನಾವು ವಿಡಿಯೋ ಮಾಡ್ತಿರೋದು ಫ್ರೈಡೇ ಇದೆ, ಇನ್ನು ಸ್ಯಾಟರ್ಡೇ ಸಂಡೇ 2 ದಿನ ಟೈಮ್ ಇದೆ. ಸೊ ಹಂಗಾಗಿ ಪ್ರಾಕ್ಟಿಕಲ್ ಎಕ್ಸಾಮ್ ಮಂಡ್ಯನೂ ಕೂಡ ಮಾಡ್ಬೋದು ಅಂತ ಸಡನ್ನಾಗಿ ನಿಮ್ಮ ಗ್ರೂಪಲ್ಲೂ ಕೂಡ ಮೆಸೇಜ್ ಇವಾಗ ಬಂದರೂ ಬರ್ಬೋದು. ಸೊ ಅಲ್ಲಲ್ಲಿ ಕೇಳೋ ಬದಲು ನೀವು ರೆಡಿ ಆಗಿಬಿಟ್ಟು ಎಲ್ಲರೂ ಕೂಡ ಕಂಪ್ಲೀಟ್ ರೆಡಿ. ಇನ್ ಕೇಸ್ ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ನಾಳೆ ನಡೆಸ್ತೀರಪ್ಪ ಅಂತಂದರೆ ಇವಾಗ ನೈಟ್ ಹಾಕಿದ್ರು ಕೂಡ ರೆಡಿ ಇರಬೇಕು. ಯಾಕಂತಂದರೆ ಈ ಭಾಳ ಟೈಮ್ ಆಗಿಬಿಟ್ಟಿದೆ. ಸೊ ವೇಟ್ 1-2 ಡೇಸ್ 3 ಡೇಸ್ ವೇಟ್ ಮಾಡೋದು ಯಾರಿಗಪ್ಪ ಅಂದರೆ 6th ಸೆಮ್ ಸ್ಟೂಡೆಂಟ್ ಈಗ ತಾನೇ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿಸ್ಕೊಂಡಿದ್ದಾರೆ. ಕೆಲವೊಂದು ಇನ್ನೂ ಕೂಡ ರಿಕ್ವೈರ್ಮೆಂಟ್ ಇರ್ತಾವೆ, ಅವರು ಕೂಡ ಬರೆಯೋದಿರ್ತದೆ. ಅಂದರೆ ಬರೆದಿರ್ತಾರೆ ಹಿಂದೆ, ಬಟ್ ಕೆಲವೊಂದಿಷ್ಟು ಕಾಲೇಜ್ ಒಳಗೆ ಇವಾಗ ಸ್ಟಾರ್ಟ್ ಮಾಡ್ತಿರ್ತಾರೆ. ಸೊ ಹಂಗಾಗಿ 6th ಸೆಮ್ ಸ್ಟೂಡೆಂಟಿಗೆ ಸ್ವಲ್ಪ ಡಿಲೇ ಆಗ್ಬೋದು. ಅಂದರೆ ಪ್ರಾಕ್ಟಿಕಲ್ ಎಕ್ಸಾಮ್ ಹೇಳ್ತಿದ್ದೀನಿ. ರಿಮೈನಿಂಗ್ ಯಾರಿಗೆ 2nd ಸೆಮ್ಮು 4th ಸೆಮ್ಮು ಮತ್ತು ಫೈನಲ್ ಇಯರ್ ಸ್ಟೂಡೆಂಟು ಮತ್ತು ಯಾರ್ದೆಲ್ಲ ಸಪ್ಲಿಮೆಂಟ್ರಿ ಬರ್ತಿದ್ರು ಅವರು ಸ್ಟೂಡೆಂಟ್ಗೆ ಇವಾಗ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. 12 ಅಂತಂದರೆ ಅದೇ 12-15 ಈ ರೇಂಜ್ ಮೇಲೆ ಏನು ಮಾಡ್ತಾರೆ, ನಿಮಗೆಲ್ಲರೂ ಕೂಡ ಪ್ರಾಕ್ಟಿಕಲ್ ಎಕ್ಸಾಮ್ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಡೇಟ್ ಇಂಥದೇ ಅಂತ ಎಲ್ಲೂ ಕೂಡ ನೋಟಿಫಿಕೇಶನ್ ಇನ್ನೂ ಕೂಡ ಬಂದಿಲ್ಲ. ಕಾಲೇಜ್ ಲೆವೆಲ್ಗೆ ಬರ್ತದೆ. ಕಾಲೇಜ್ ಲೆವೆಲ್ಗೆ ಇನ್ ಕೇಸ್ ಸೆಂಡ್ ಮಾಡಿತ್ತಂತಂದರೆ ನಮ್ಗೆ ಗೊತ್ತಾಗ್ಬಿಡ್ತದೆ. ಇನ್ ಕೇಸ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಬಂದಿತ್ತಂತಂದರೆ ಈ ಟೈಮು ಡೇಟ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೇಳಿದಾರ, ಇದೇ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಅಂತ ನಿಮ್ಗೆ ಇನ್ಫಾರ್ಮ್ ಮಾಡೇ ಮಾಡ್ತೀನಿ. ಓಕೆ, ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಕೊಡ್ತೀವಂತೆ ಇಷ್ಟು ಕೊಡಲ್ವ ನಿಮಗೆ? ಸೊ ಅಂದರೆ ಒಂದು ಕ್ಯೂರಿಯಾಸಿಟಿ ಅನ್ನೋದು ಇದ್ದೇ ಇರ್ತೀವಿ ಬಿಡಿ ಪ್ರತಿಯೊಬ್ಬರು ಕೂಡ. ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮುಗಿತದಪ್ಪ, ನೆಕ್ಸ್ಟ್ ಸೆಮಿಸ್ಟರ್ ಮತ್ತು ಯಾವ ಸ್ಟಾರ್ಟು ನೋಡಿ. ಈಗ ಕ್ಯಾಲೆಂಡರ್ ಬರ್ತದೆ 2026 ಕೂಡ RGH ಸರ್ ಏನು ಮಾಡ್ತಾರೆ, ಹೊಸ ಕ್ಯಾಲೆಂಡರ್ ಬಿಡ್ತಾರೆ. ಈ ವರ್ಷ ಏನೇನೆಲ್ಲ ನಡೆಸಬೇಕು, ಇವಾಗ ನೀವು ಯಾವ ಸೆಮ್ಮಲ್ಲಿದ್ದೀರೋ ನೆಕ್ಸ್ಟ್ ಸೆಮ್ ಎಕ್ಸಾಮ್ ಡೇಟು ಕೂಡ ಈ ಮಂತಲ್ಲಿ ನಡಿಬೇಕು ಅಂತ ಕಡೆ ಮಾಡ್ತಾರೆ, ಅದ್ರ ಬಿಟ್ಬಿಡ್ತಾರೆ. ಆ ಒಂದು ತಿಂಗಳಲ್ಲಿ ಏನು ಮಾಡ್ತದೆ, ನಿಮ್ಮ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಬಿ ಪ್ರಿಪೇರ್, ಎಲ್ಲನೂ ಕೂಡ ರೆಡಿ ಇರಬಿಡಿ. ನಾನು ನಿಮಗೆ ಬಂದ ತಕ್ಷಣ ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಎಲ್ಲನೂ ಕೂಡ ರಿಕ್ವೈರ್ಮೆಂಟ್ಸ್ ಇನ್ನೂ ಕೂಡ ಯಾರೆಲ್ಲ ಬಾಕಿ ಇತ್ತಂತಂದರೆ ಕೆಲವೊಂದಿಷ್ಟು ಸೈನ್ಗಳು ಮಾಡಿಸೋದಿರ್ತವೆ, ಎಲ್ಲನೂ ಕೂಡ ಮಾಡಿಸ್ಕೋರಿ. ಆನ್ ಟೈಮ್ ನಿಮಗೆ ವೈವಾ ಎಲ್ಲನೂ ಕೂಡ ರೆಡಿ ಇರಿ ಅಷ್ಟೇ. ಓಕೆ, ಅಂತಂದರೆ ವೈವಾ ಮೀನ್ಸ್ ಏನಂತಂದರೆ ಅದ್ರ ಮೇಲೆ ನಿಮ್ಗೆ ಎಲ್ಲನೂ ಕೂಡ ಎಕ್ಸ್ಟರ್ನಲ್ ಮಾರ್ಕ್ಸ್ಗಳು ಕೊಡೋದು ನಿಂತಿರ್ತದೆ. ಓಕೆ, ಇಂಟರ್ನಲ್ ಅಂತೂ ಆಲ್ಮೋಸ್ಟ್ ನಿಮ್ಮ ಕಾಲೇಜವರೇ ಇರ್ತಾರೆ. ಓಕೆ, ಅಥವಾ ನಿಮಗೆ ಗೊತ್ತಿರೋ ಲೋಕಲ್ ಅವರೇ ಇರ್ತಾರೆ. ಓಕೆ, ಇಂಟರ್ನಲ್ ಅಂತರೂ ಅವ್ರು ಕೊಡ್ತಿರ್ತಾರೆ. ಬಟ್ ಎಕ್ಸ್ಟರ್ನಲ್ ಅವರು ಹಂಗೆಲ್ಲ. ಓಕೆ, ಅವ್ರ ಹತ್ರ ಅಥಾರಿಟಿ ಭಾಳಷ್ಟು ಇರ್ತದೆ. ಓಕೆ, ಅವ್ರು ನಿಮ್ಮನ್ನು ಬೇಕಾದ್ರೆ ಆ ಟೈಮ್ ಫೇಲ್ ಕೂಡ ಮಾಡ್ಬೋದು. ಬಟ್ ನಮಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಹತ್ರ ಆಲ್ಮೋಸ್ಟ್ ಎಲ್ಲೂ ಕೂಡ 100% ಎಲ್ಲೂ ಕೂಡ ಫೇಲ್ ಮಾಡಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್. ಬಟ್ಟು ತೀರಾ ಅವ್ರಿಗೇನೂ ಕೂಡ ಬರದೇ ಇಲ್ಲ, ಏನೂ ಕೂಡ ಹೇಳಿಲ್ಲ, ಅವ್ರಿಗೊಂಥರ ತಲೆ ಕಟ್ಟರೆ ಅವ್ರ ಮೂಡ್ ಮೇಲೆ ಹೋಗ್ಬಿಡ್ತದೆ. ತುಂಬ ಸ್ಟ್ರಿಕ್ಟ್ ಇರೋರು ಆಯ್ತಂದ್ರೆ ಆ ಥರ ಎಲ್ಲೋ ಒಂದು ಕಡೆ ಆಗ್ತಾಯಿರ್ತದೆ. ಪರ್ಸೆಂಟೇಜು 100ಕ್ಕೆ 1 ಅಂತಾರಲ್ಲ, ಹಂಗಿತ್ತು ಎಲ್ಲೋ ಒಂದು ಕಡೆ ಆಗ್ತಿರ್ತದೆ. ಹಾಗಲ್ಲ. ಸೊ ಹಂಗಾಗಿ ಬಿ ಪ್ರಿಫೇರ್, ಎಲ್ಲರೂ ಕೂಡ ರೆಡಿ ಇರಿ. ಪ್ರಾಕ್ಟಿಕಲ್ ಎಕ್ಸಾಮ್ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಂತೀರಿ ಯಾಕೆ? 1 ನೈಟಲ್ಲಿ ನಿಮ್ಗೆ ಎಲ್ಲನೂ ಕೂಡ ರೆಡಿ ಆಗುವಂಥದ್ದು. ಈಗ ಏನಿದ್ರು ಕೂಡ ಬರೆಯೋದು, ಸೈನ್ ಮಾಡಿಸ್ಕೊಳ್ಳೋದು. ಅಂದರೆ ನಿಮ್ದು ಕೆಲವೊಂದಿಷ್ಟು ಕ್ಯುಮ್ಯುಲೇಟರ್ ರೆಕಾರ್ಡ್ ಒಳಗೆ ಸೈನ್ ಮಾಡಿಸೋದು. ಕೆಲವೊಂದಿಷ್ಟು ಹುಡುಗರು ರೆಕಾರ್ಡ್ ಬುಕ್ ಇಲ್ಲಿರ್ತಾರೆ, ರೆಕಾರ್ಡ್ ಬುಕ್ ಇಲ್ಲಪ್ಪ ಅಂತಂದರೆ ನಿಮ್ಗೆ ಫೈಲ್ ಮಾಡೋಕೆ ಹೇಳಿರ್ತಾರೆ. ಎರಡರಲ್ಲಿ ಏನಾದರೂ ಮಾಡಿಕೊಂಡು ಎಲ್ಲನೂ ಕೂಡ ಸೈನ್ ಮಾಡ್ಕೊಂಡಿರಿ. ಆನ್ ಟೈಮು ಎಕ್ಸಾಮಲ್ಲಿ ಎಲ್ಲನೂ ಕೂಡ ನೀಟಾಗಿ ನಿಮಗೆ ಬುಕ್ಲೆಟ್ ತುಂಬ್ಕೊಂಡು ಹೋಗಿ ವೈವಾ ಅಟೆಂಡ್ ಮಾಡಿಬಿಟ್ರೆ ಮುಗಿದು ಆಯಿತು. ಯಾಕೆ ಇಷ್ಟೊಂದು, ಹೌದಲ್ವಾ? ಹೇಳಿ, ಏನೂ ಕೂಡ ವರಿ ಮಾಡೋ ಅವಶ್ಯಕತೆ ಇಲ್ಲ. ಈ ಸ್ಮೂತಾಗಿ ಪ್ರಾಕ್ಟಿಕಲ್ ಎಕ್ಸಾಮನ್ನು ಯಾರೂ ಕೂಡ ಫೇಲು ಕೂಡ ಮಾಡಲ್ಲ. ಅಷ್ಟೊಂದು ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಓಕೆ, ಇವಾಗ ಅಂದರೆ ಇಷ್ಟು ದಿನ ಎಕ್ಸಾಮ್ ಓದಿದ್ರೆ ಸ್ವಲ್ಪ ಫ್ರೀ ಆಗಿರಿ, ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೋರಿ, ಹೌದಲ್ವಾ? ಸರಿ ಕಣ್ರು, ಏನೇ ಆಗಲಿ ಬಿಟ್ಟರೆ ಮಾತ್ರ ನಿಮಗೆ ಅಪ್ಡೇಟ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್.
ಓಕೆ ಸಾರಿ, ನಾನು ನಿಮಗೆ ಇನ್ನೊಂದು ಥಿಂಗ್ ಹೇಳೋದು ಮರ್ತೆ. ಈಗಾಗಲೇ ನಿಮಗೆ ಥಿಯರಿ ಎಕ್ಸಾಮಿನೇಷನ್ ಏನು ಬರೆದಿದ್ರಿ ಎಲ್ಲನೂ ಕೂಡ ಇವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಸೊ ಆದಷ್ಟು ಬೇಗನೆ ಮುಗಿಸ್ಕೊತಾರೆ. ಓಕೆ, ಈ ಥಿಯರಿ ಎಕ್ಸಾಮಿನೇಷನ್ ನಿಮ್ಗೆ ಗೊತ್ತಿರುವ ಬಗ್ಗೆ ಯಾವ ರೀತಿ ಚೆಕ್ಔಟ್ ಮಾಡ್ತಾರೆ ಎಲ್ಲನೂ ಕೂಡ ಇನ್ನೊಂದು ಟೈಮ್ ಬೇಕಾದ್ರೆ ವೀಡಿಯೋ ಮಾಡ್ತೀನಿ. ಸೊ ಆದರೂ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಆದಷ್ಟು ಬೇಗನೆ ಆಗುತ್ತೆ. ಓಕೆ, ಥಿಯರಿ ಎಕ್ಸಾಮಿನೇಷನ್ ಅಂತೂ ಬೇಗನೆ ಏನು ಬರೆದಿದ್ದ ಇದೆಲ್ಲನೂ ಕೂಡ ಇವ್ಯಾಲ್ಯೂಯೇಷನ್ ಮುಗಿತದ. ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದಾದ ತಕ್ಷಣ ಪ್ರಾಕ್ಟಿಕಲ್ ಎಕ್ಸಾಮ್ ಲಾಸ್ಟ್ ಡೇಟ್ ಮುಗಿದಾದ ತಕ್ಷಣ ವಿತಿನ್ 1 ವೀಕಲ್ಲೇ ನಿಮ್ಮ ರಿಸಲ್ಟ್ ಬಂದುಬಿಡ್ತದೆ. ಆಯಿತಾ, ನಮ್ಮ ಯೂನಿವರ್ಸಿಟಿ ಲೇಟ್ ಮಾಡಲ್ಲ. ಯಾವಾಗ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗಿದ್ಬಿಟ್ರೆ ಸಾಕು, ಇಮ್ಮಿಡಿಯೇಟ್ ಬಂದುಬಿಡ್ತದೆ. ಪ್ರಾಕ್ಟಿಕಲ್ ಎಕ್ಸಾಮ್ ಅಷ್ಟೇ ವೇಟ್ ಮಾಡ್ತಿರ್ತಾರೆ. ಯಾಕಂದರೆ ನಮಗೆ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಇರ್ತಾವೆ. RJHS ಅವ್ರಿಗೆ ಗೊತ್ತಿರುವಾಗೆ ನಮ್ಮ MBBS ಇದರಲ್ಲಿ, ಆಯುಷ್ ಇದರಲ್ಲಿ, ಬಿ ಫಾರ್ಮಾ, HS, BPT, ಬಿ ಫಾರ್ಮಸಿ, ಫಾರ್ಮಾ ಡಿ, BS ನರ್ಸಿಂಗು, ಓಕೆ ಹೇಳ್ತಾ ಹೋದರೆ ಎಲ್ಲ ಮೆಡಿಕಲ್ ಕೋರ್ಸಸ್ಗಳು ಕೂಡ ಏನು ಮಾಡ್ತಾರೆ, ನಮ್ಮ RJHS ಕಂಡಕ್ಟ್ ಮಾಡ್ತಾರೆ. ಇವನ್ ಇದ್ರ ಜೊತೆಗೆ ನಿಮ್ಗೆ ಗೊತ್ತಿರುವಾಗೆ ಪ್ಯಾರಾಮೆಡಿಕಲ್ ಅಂತೂ ಗೊತ್ತಿದೆ, ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ. ಆ್ಯಂಡ್ ಅದ್ರ ಜೊತೆಗೆ ಪ್ಯಾರಾಮೆಡಿಕಲ್ ಬೋರ್ಡ್ ಇದೆ ಇಲ್ಲ ಅಂತಲ್ಲ, ಬಟ್ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡೋರು ಕೂಡ ಇವರೇ ಆಗಿರ್ತಾರೆ. ಆ್ಯಂಡ್ ಅದ್ರ ಜೊತೆಗೆ GNM ಅವ್ರದ್ದು ಎಕ್ಸಾಮು ಕೂಡ ಏನು ಮಾಡ್ತಾ ಇದ್ದಾರೆ, ನಮ್ಮ RJHS ಕಂಡಕ್ಟ್ ಮಾಡ್ತಿದೆ. ಯಾಕಂದರೆ GNM ಅಲ್ಲಿ ಭಾಳಷ್ಟು ಏನಾಗಿದೆ, ಕಾಪಿ ಚೀಟಿ ಮಾಡೋದಾಯಿತು, ಭಾಳಷ್ಟುಗಳು ಎಕ್ಸಾಮಲ್ಲಿ ಎಕ್ಸಾಮ್ ಕೂಡ ನಡೀತಿದ್ರು. ಸೊ ಹಂಗಾಗಿ ಆ ಥರ ಆಗ್ಬಾರ್ದು, ಸಮಸ್ಯೆ ಆಗ್ಬಾರ್ದು ಅನ್ನೋಕ್ಕೋಸ್ಕರ ಒಳ್ಳೆ ಒಂದು ಹೆಸರು ಮಾಡಿರ್ತಕ್ಕಂಥ ಎಕ್ಸಾಮಿನೇಷನಲ್ಲಿ ನಮ್ಮ RJHS, ಸೊ ಹಂಗಾಗಿ ಅದೇ ನಡೀತಿದೆ. ಸೊ ಲಿಮಿಟೆಡ್ ಟೈಮ್ ಒಳಗೆ ಎಲ್ಲನೂ ಕೂಡ ಮುಗಿಸ್ಕೋಬೇಕು. ಸೊ ಹಂಗಾಗಿ ನಮ್ಮ RJHS ಅವರು ಏನು ಮಾಡ್ತಾರೆ, ಆದಷ್ಟು ಬೇಗನೆ ನಿಮ್ಮ ರಿಸಲ್ಟ್ ಬರ್ತದೆ. ಈವನ್ ಎಂತಂದರೆ ನಿಮ್ಮ ಯಾವಾಗ ಪ್ರಾಕ್ಟಿಕಲ್ ಎಕ್ಸಾಮ್ ಲಾಸ್ಟ್ ಡೇಟ್ ಮುಗಿದಾದ ತಕ್ಷಣ ವಿತಿನ್ 1 ವೀಕಲ್ಲಿ ಬರ್ತದೆ. ಅಪ್ಡೇಟ್ ಮಾಡ್ತೀನಿ, ವರಿ ಮಾಡ್ಕೊಬೇಡಿ. ಥ್ಯಾಂಕ್ ಯು, ಬಾಯ್.